ಹಾಯ್ ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ವರ್ಡ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾವು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್ಸಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ನೋಡೋಣ. ಇದು ಪ್ರೆಸೆಂಟ್ ಟೆನ್ಸಲ್ಲಿ ಕೊನೆ ಟೆನ್ಸು. ಏನಾಗಿದೆ ಆ್ಯಕ್ಟಿವ್ ವಾಯ್ಸ್ ಅಂದರೆ ಆಲ್ರೆಡಿ ನಾವು ಟೆನ್ಸಲ್ಲಿ ಕಲ್ತಿರ್ತಕ್ಕಂಥ ಒಂದು ಸೆಂಟೆನ್ಸು. ಸಬ್ಜೆಕ್ಟು ಹ್ಯಾವ್ ಆರ್ ಹ್ಯಾಸ್ ಇರುತ್ತೆ, V3 ಆ್ಯಂಡ್ ಆಬ್ಜೆಕ್ಟ್ ನೆಕ್ಸ್ಟ್ ಹಾಗೆ ವಾಕ್ಯ ಕಂಟಿನ್ಯೂ ಆಗಿರುತ್ತೆ. ನೆಕ್ಸ್ಟು ಇದು ಪ್ಯಾಸಿವ್ ಫಾರ್ಮ್ ಆಗಬೇಕು ಅಂತಂದರೆ ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಹ್ಯಾವ್ ಆರ್ ಹ್ಯಾಸ್ ಅವೇ ಹೆಲ್ಪಿಂಗ್ ವರ್ಕ್ಗಳು ಕಂಟಿನ್ಯೂ ಆಗುತ್ತೆ. ಅದರ ಜೊತೆಗೆ ಬೀನ್ ಬರುತ್ತೆ. ಬೀನ್ ಅಂತಕ್ಕಂಥದ್ದೊಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ನೆಕ್ಸ್ಟ್ V3 ಅಂದರೆ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್, ಆಮೇಲೆ ಬೈ, ಆಮೇಲೆ ಸಬ್ಜೆಕ್ಟ್. ಇದು ಎಕ್ಸಾಂಪಲ್ಸು ಸೇಮ್ ಪ್ರೊನೌನ್ ಫಾರ್ಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ read a story. A story has been read by me. We have eaten a mango. A mango has been eaten by us. You have drunk a cup of tea. A cup of tea has been drunk by you. You ಆಗುತ್ತೆ. He has done the work. The work has been done by him. She has bought a new car. A new car has been bought by her. It has killed the rat. The rat has been killed by it. They has worshipped the Lord Krishna. The Lord Krishna has been worshipped by them. ನೆಕ್ಸ್ಟ್ ಒಂದಷ್ಟು ಎಕ್ಸ್ಟ್ರಾ ವಾಕ್ಯಗಳಿವು. ಅಂದರೆ ಸಬ್ಜೆಕ್ಟ್ ಪ್ಲೇಸಲ್ಲಿ ಆಬ್ಜೆಕ್ಟ್ ಪ್ಲೇಸಲ್ಲಿ ಕೆಲವೊಂದು ನೇಮ್ಗಳು, ಪರ್ಸನ್, ಪ್ಲೇಸ್ ಅಥವಾ ಥಿಂಗ್ಸ್ ಹೆಸರುಗಳು ಬಂದಾಗ ಮಾಡ್ತಕ್ಕಂಥದ್ದು. ಎಕ್ಸಾಮ್ ಪರ್ಪಸ್ಲಿ ನಮಗೆ ಇಂಥ ವಾಕ್ಯಗಳನ್ನೇ ಕೊಡೋದು. ರಾಘವ್ ಹ್ಯಾಸ್ ಬೀಟನ್ ದ ಸ್ನೇಕ್. ಅದು ಪ್ಯಾಸಿವ್ ಫಾರ್ಮಲ್ಲಿ ದ ಸ್ನೇಕ್ ಹ್ಯಾಸ್ ಬೀನ್ ಬೀಟನ್ ಬೈ ರಾಘವ್. ರಶ್ಮಿ ಹ್ಯಾಸ್ ಸಂಗ್ ದ ಸಾಂಗ್ ಮೆಲೋಡಿಯಸ್ಲಿ. ದ ಸಾಂಗ್ ಹ್ಯಾಸ್ ಬೀನ್ ಸಂಗ್ ಬೈ ರಶ್ಮಿ ಮೆಲೋಡಿಯಸ್ಲಿ. ಈ ಥರ ವಾಕ್ಯಗಳು ನಿಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ, ಟೆಕ್ಸ್ಟ್ ಬುಕ್ಗಳಲ್ಲಿ ಈ ಥರ ವಾಕ್ಯಗಳಿರ್ತವೆ. ಅವುಗಳನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಎಕ್ಸಸೈಸ್ಗಳನ್ನು ಬಿಡಿಸ್ತಾ ಬಂದರೆ ಇವೆಲ್ಲ ಟೆನ್ಸ್ ಫಾರ್ಮೇಟ್ಗಳನ್ನು ಅಥವಾ ಈ ಹೆಲ್ಪಿಂಗ್ ವರ್ಕ್ಗಳು, ಆಮೇಲೆ ಯಾವ ಕೈಂಡ್ಸ್ ಆಫ್ ಟೆನ್ಸ್ ಅನ್ನೋದನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೋಬೋದು ಅಂತ ಹೇಳ್ತಾ ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ವಾಕ್ಯ ಜೊತೆಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು, ಟೇಕ್ ಕೇರ್, ಥ್ಯಾಂಕ್ ಯು ವೆರಿ ಮಚ್.